ನಮಸ್ಕಾರ, ನಾನು ನಿಮ್ಮ ಅಹನ ಮತ್ತೆ ಹೊಸ ಕಥೆಯೊಂದಿಗೆ. ಚಿಕ್ಕದು ಆದರೆ ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡಿಸುವ ಚಿಕ್ಕ ಪ್ರಯತ್ನ. ಮುದ್ದಾದ ಮೋಸ. ಅವತ್ತು ರವಿವಾರ. ನಾನು ಬ್ಯಾಚುಲರ್. ನನ್ನ ಜೊತೆಗೆ ಕೆಲಸ ಮಾಡುವವರೆಲ್ಲ ಸೇರಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇದ್ದೆವು. ರವಿವಾರವೆಂದು ನನ್ನ ರೂಮ್ಮೇಟ್ಸ್ ಎಲ್ಲ ಹೊರಗೆ ಹೋಗಿದರು. ಆದರೆ ನನಗೆ ಬಿಡುವಿಲ್ಲದ ಕೆಲಸದ ಕಾರಣ ನಾನು ರೂಮ್ನಲ್ಲಿ ಉಳಿದೆ. ಮಾರನೇ ದಿನ ನನ್ನ ಆಫೀಸ್ನಲ್ಲಿ ನಡೆಯುವ ಮೀಟಿಂಗ್ಗೆ ಪೇಪರ್ ಪ್ರೆಸೆಂಟೇಷನ್ ತಯಾರು ಮಾಡುತ್ತಾ ಕುಳಿತೆ. ನಮ್ಮ ಪಕ್ಕದ ಅಪಾರ್ಟ್ಮೆಂಟ್ನಲ್ಲಿ ಒಂದು ಚಿಕ್ಕ ಕುಟುಂಬದ ವಾಸ. ಆ ಕುಟುಂಬದಲ್ಲಿ ತಂದೆ ತಾಯಿ, ಒಂದು ಚಿಕ್ಕ 4 ವರ್ಷದ ಮಗು. ನಾನು ಪ್ರೆಸೆಂಟೇಷನ್ದಲ್ಲಿ ಬಿಸಿ ಇದ್ದಾಗ ಆ ಮಗು ಬಂದು, ಅಕ್ಕ ನನಗೆ ಲೇಸ್ ಬಟಾಟೆ ಚಿಪ್ಸ್ ಬೇಕು ಎಂದಿತು. ಈ ಮಗು ಏನು ನನ್ನ ಬಂದು ಕೇಳುತ್ತಿದೆ. ನಾನು ಮಗುವಿಗೆ ಹೇಳಿದೆ, ನನ್ನ ಹತ್ತಿರ ಲೇಸ ಪಾಕೆಟ್ ಇಲ್ಲ, ನೀನು ನಿಮ್ಮ ಮನೆಗೆ ಹೋಗು ಎಂದೆ. ಕೆಲಸ ಬಹಳ ಇದ್ದುದರಿಂದ ನನ್ನ ಕೆಲಸದಲ್ಲಿ ನಾನು ಮಗ್ನಳಾದೆ. ಮತ್ತೆ ಒಂದು 10 ನಿಮಿಷ ಬಿಟ್ಟು ಆ ಮಗು ಬಂದಿತ್ತು. ಅಕ್ಕ, ನನಗೆ ನಿಮ್ಮ ಮನೆಯಲ್ಲಿ ಲೇಸ್ ಪ್ಯಾಕೆಟ್ ಇದೆ ಅಂತ ನನ್ನ ತಂದೆ ಹೇಳಿದ್ದಾರೆ, ಕೊಡು ಅಕ್ಕ ಎಂದಿತು. ಅಯ್ಯೋ, ಇದೊಳ್ಳೆ ಆಯಿತು. ನನ್ನ ಹತ್ತಿರ ಲೇಸ್ ಪ್ಯಾಕೆಟ್ ಇದೆ ಅಂತ ಇವರ ತಂದೆಗೆ ಹೇಗೆ ಗೊತ್ತು? ಇಲ್ಲಮ್ಮ, ನನ್ನ ಹತ್ತಿರ ಲೇಸ ಪ್ಯಾಕೆಟ್ ಇಲ್ಲ, ನಾನು ತಂದ ಮೇಲೆ ನಿನಗೆ ಕೊಡುತ್ತೇನೆ, ಈಗ ಮನೆಗೆ ಹೋಗು. ಸಂಜೆ ನನ್ನ ಬಿಡುವಿನ ಸಮಯದಲ್ಲಿ ಹೊರಗೆ ಹೋಗಿ ತಂದು ಕೊಡುವೆ, ಸಾಯಂಕಾಲ ಬಾ ಎಂದೆ. ಆ ಮಗು ಸರಿ ಎಂದು ಮರಳಿ ಅವರ ಮನೆಗೆ ಹೋಯಿತು. ಮತ್ತೆ ನನ್ನ ಕೆಲಸದಲ್ಲಿ ನಿರತಳಾದೆ. ಮತ್ತೆ 15 ನಿಮಿಷ ಬಿಟ್ಟು ಆ ಮಗು ಬಂದಿತ್ತು. ಅಕ್ಕ, ನನಗೆ ನಿಮ್ಮ ಮನೆಯಲ್ಲಿ ಲೇಸ ಪಾಕೆಟ್ ಇದೆ, ನೀನು ಸುಳ್ಳು ಹೇಳುತ್ತಿದೀಯಾ, ಕೊಡು ಅಕ್ಕ ಎಂದಿತು. ಈ ಸಾರಿ ಬಹಳ ಕೋಪ ಬಂದಿತು. ಆದರೂ ಸಹಿಸಿಕೊಂಡು, ಸರಿ ಬಾ, ಅಡುಗೆ ಮನೆಯಲ್ಲಿ ಇದೆ, ಏನು ನೋಡೋಣ ಎಂದು ಮಗುವಿನೊಂದಿಗೆ ಒಳಗೆ ಹೋಗಿ ನೋಡಿದೆ. ಅಲ್ಲಿ ಯಾವ ತಿನಿಸು ಇರಲಿಲ್ಲ. ಮಗುವನ್ನು ಕರೆದುಕೊಂಡು ನಾನೇ ಅವರ ಮನೆಗೆ ಹೋದೆ. ಕಾಲಿಂಗ್ ಬೆಲ್ ಒತ್ತಿದೆ. 3-4 ನಿಮಿಷ ಆದ ನಂತರ ಆ ಮಗುವಿನ ತಂದೆ ಟವೆಲ್ ಸುತ್ತಿಕೊಂಡು ಬಂದು ಬಾಗಿಲು ತೆರೆದರು. ಸ್ವಾರಿ, ನಾನು ಸ್ನಾನ ಮಾಡುತ್ತಿದ್ದೆ. ಅವರ ತಾಯಿ ತಲೆ ನೋವೆಂದು ಮಲಗಿದ್ದಾರೆ, ಅದಕ್ಕೆ ಬಾಗಿಲು ತೆರೆಯಲು ತಡವಾಯಿತು ಎಂದರು. ನಾನು ಓಕೆ, ನೋ ಪ್ರಾಬ್ಲಮ್ ಎಂದೆ. ಆ ಮಗುವಿನ ತಂದೆಯನ್ನು ನೋಡಿದ ನಂತರ ಒಂದು ಯೋಚನೆ ಬಂದಿತು. ಈಗ ಸಮಯ ಮಧ್ಯಾಹ್ನ 1 ಗಂಟೆ. ಅವರು ಸ್ನಾನ ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ಮೈ ಮೇಲೆ ನೀರಿನ ಗುರುತಿಲ್ಲ. ಇಷ್ಟೊತ್ತು ಅವರ ತಂದೆ ಮಗುವಿಗೆ ಸುಳ್ಳು ಹೇಳಿರುವ ಕಾರಣ ತಿಳಿಯಿತು. ಮಗುವಿನ ಬಗ್ಗೆ ಹೇಳಲು ಹೋದ ನನಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ. ಒಳಗೆ ಹೋಗುತ್ತಿರುವ ಮಗುವನ್ನು ತಡೆದು, ನಾನು ನಿನಗೆ ಲೇಸ್ ಕೊಡಿಸುತ್ತೇನೆ, ಬಾ ಮಗು ಎಂದು ಕರೆದುಕೊಂಡು ಹೊರಬಂದೆ.